ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾಹೂರು ಗ್ರಾಮವನ್ನ ಭೀಮಾ ನದಿ ನೀರು ಸುತ್ತುವರೆದಿದೆ. ಗ್ರಾಮದ ಭಾಗ್ಯವಂತಿ ದೇವಸ್ಥಾನವೂ ಮುಳುಗಡೆಯಾಗಿದೆ. ಪ್ರವಾಹದ ನೀರಿನಲ್ಲಿಯೇ ಸಾಮಾನನ್ನ ಜನ ಸಾಗಿಸ್ತಾ ಇದ್ದಾರೆ. ನಿಂತ ನೀರಲ್ಲಿ ಮಕ್ಕಳು ಈಜಾಡ್ತಾ ಇದ್ದಾರೆ. ಗ್ರಾಮದ ಬಹುತೇಕ ಜನರನ್ನ ಈಗಾಗಲೇ ಎತ್ತರದ ಜಾಗಕ್ಕೆ ಸ್ಥಳಾಂತರವನ್ನ ಮಾಡಿದೆ ರಕ್ಷಣಾ ಪಡೆ. ಸಾಕ್ಷಿ ಅದಂಡಿ ಇನ್ನು ಗದಗ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಕಬ್ಬಿನ ಬೆಳೆ ನೆಲಕಚ್ಚಿದೆ. ಗದಗ ತಾಲೂಕಿನ ಶಾಗೋಟಿ ಗ್ರಾಮದ ರೈತ ಪರಸನಗೌಡ ಬೆಳೆದಿದ್ದ ಕಬ್ಬು ಬೆಳೆ ನಾಶ ಆಗಿದೆ. ಪ್ರವಾಹದ ಹೊರತಕ್ಕೆ ಶಾಗೋಟಿ ಗ್ರಾಮದಲ್ಲೇ ಸುಮಾರು 50 ಎಕರೆಗೂ ಹೆಚ್ಚು ಕಬ್ಬು ಬೆಳೆ ನಾಶವಾಗಿದೆ. ಮೂರು ಕಡೆ ಬಂದ್ಬಿಡ್ತಾವ. ನೋಡಿ ಕೈ ಬಿಡ್ರಿ ವಿಷಯ. ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಕಬ್ಬು ಬೆಳೆದ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗದಗ ತಾಲೂಕಿನ ಶಾಗೋಟಿ ಗ್ರಾಮದಲ್ಲಿ ಸದ್ಯ ನಾವಿದ್ದೀವಿ. ಇದು ಶಾಗೋಟಿ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಎಕರೆ ಜಮೀನಿನಲ್ಲಿ ಕಬ್ಬುವಿನ ಬೆಳೆಯನ್ನು ಬೆಳೀತಾರೆ. ಸದ್ಯ ನಮ್ಮ ಎಡಭಾಗದಲ್ಲಿ ನೋಡ್ತಾ ಇರಬಹುದು, ಇದು ಪರಸನಗೌಡ ಎಂಬ ರೈತರ ಒಂದು ಜಮೀನು. ಇಲ್ಲಿ ಸುಮಾರು 2 ಎಕರೆ ಜಮೀನಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ. ಬೆಳೆದಂತ ಕಬ್ಬು ಸಹ ಎಲ್ಲವೂ ಸಹ ನೆಲಕಚ್ಚಿ ಬಿದ್ದಿರತಕ್ಕಂಥ ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಈ ಕಬ್ಬು ಏನು ಈಗಾಗಲೇ ನೋಡ್ತಾ ಇರಬಹುದು, ಎಲ್ಲವೂ ನೆಲಕಚ್ಚಿದೆ. ಹೀಗಾಗಿ ಇಲ್ಲಿ ರೈತರಿಗೆ ನೀರು ಎಬ್ಸಾಕ್ ಹೋದ್ರೂ ಸಾಕು ಎಲ್ಲವೂ ಮುರಿದು ಕಡೋ ಹಾನಿ ಆಗ್ತಾ ಇದೆ. ಇಂಥ ಹಾನಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ರೈತರು ಸಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಬೆಳೆದಂಥ ಬೆಳೆಯೂ ಸಹ ಇಲ್ಲಿ ಲಾಭದಾಯಕವಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ರೈತರಿದ್ದಾರೆ. ಈಗಾಗಲೇ ನೋಡ್ತಾ ಇರಬಹುದು, ಸಾಕಷ್ಟು ರೈತರು ಇಲ್ಲಿ ಹೊಲ ಜಮೀನುಗಳಲ್ಲಿ ಬಂದು ಆ ಕಬ್ಬನ್ನೇ ಏನು ಎತ್ತಿ ಇಡೋದಕ್ಕೆ ನೋಡ್ತಾರೆ. ಆದ್ರೆ ಅದು ಸಹ ಮುರಿದು ಹಾನಿ ಆಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಮಳೆರಾಯನ ಅಬ್ಬರಕ್ಕೆ ಹಾನಿ ಆದರೆ ಇನ್ನೊಂದು ಕಡೆ ಇದನ್ನು ಎಬ್ಬಿಸಿ ನಿಂದ್ರಿಸೋಕ್ಕೂ ಕೂಡ ಆಗದೇನೆ ಸಾಕಷ್ಟು ಸಂಕಷ್ಟದಲ್ಲಿ ರೈತರು ಸಿಲುಕಿದ್ದಾರೆ. ಯಾಕಂದ್ರೆ ಇವ್ರಿಗೆ ನೆರವಿಗೆ ಬರಬೇಕಾದಂಥ ಸರ್ಕಾರವು ಸಹ ಇವ್ರಿಗೆ ನೆರವಿಗೆ ಬಂದಿಲ್ಲ ಅನ್ನುವಂಥ ಮಾತು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಇವರಿಗೆ ಯಾರೂ ಸಹ ಇವ್ರಿಗೆ ಬಂದು ಏನು ಭೇಟಿಯಾಗಿಲ್ಲವಂತೆ. ಹೀಗಾಗಿ ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಉದ್ಭವ ಆಗ್ತಕ್ಕಂಥದ್ದು. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅತಿವೃಷ್ಟಿ ಮಳೆಗೆ ಇಲ್ಲಿ ಹಾನಿ ಸಂಭವಿಸ್ತಾ ಇವೆ. ಜೊತೆಗೆ ಹೀಗಾಗಿ ಇದರಿಂದ ರೈತರು ಕುಲವೇ ಈ ಒಂದು ಮಳೆರಾಯನ ಹೊಡೆತಕ್ಕೆ ಹಾನಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆಯೂ ಸಹ ನೆಲಕಚ್ಚಿ ಹೋಗೋದ್ರಿಂದ ಸಂಕಷ್ಟಕ್ಕೆ ಸಿಲುಕಿ ಗೋಳಾಡ್ತಾ ಇದ್ದಾನೆ. ನಮ್ಮ ಜೊತೆಗೆ ರೈತರು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಯಾವ ರೀತಿ ಹಾನಿ ಸಂಭವಿಸಿದೆ ಸರ್, ಏನಾಗಿ ಸಂಭವಿಸಿದೆ ಆಗಿದೆ ಅಂತ? ಇದು ಬಿರುಗಾಳಿ, ಮಳೆ ಗಾಳಿ ಮತ್ತು ಇದರಿಂದ ಆಗೈತ್ರಿ. ಕೈಗೆ ಬಂದು ತುತ್ತು ಬಾಯಿ ಬರುವಂಗ ಇನ್ನು ಕೆಲವೇ ದಿನ ಕಟಾವಿಗೆ ಬಂದೈತ್ರಿ. ಕಟಾವಿಗೆ ಇನ್ನು 15-20 ದಿನದ ಕಟಾವು ಮಾಡಿಸ್ತಿದ್ವಿ. ಈ ಭಯಂಕರ ಬಿರುಗಾಳಿ ಮಳೆಯಿಂದ ಸಂಪೂರ್ಣ ನೆಲ ಸಮಾನ ಆಗಿ ಎಲ್ಲ ಲಾಸ್ ಆಗೈತ್ರಿ. ಸರ್, ನಮ್ಮೂರಾಗ ಸುಮಾರು ಜನ ಇದನ್ನ ಕಬ್ಬು ಬೆಳ್ತಿದ್ದಾರೆ. ಅದ್ರಾಗ ಈ ಥರ ಎಲ್ಲರೂ ಇದೇ ಥರ ಲಾಸ್ ಆಗಕತ್ತವ ಸರ್. ಈಗ ಇದನ್ನ ಕಂಡಂತದಂದ್ರೆ ಇದು ಭಾಳ ಆಗ್ಯದ ಸರ್. ಈ ಥರ ಎಲ್ಲರೂ ಸಂಪೂರ್ಣ ನಮ್ಮಲ್ಲಿ ಸುಮಾರು ಜನ ಈಗ ಎಲ್ಲರೂ ಭಾಳ ಮಾಡತ್ತಾರ. ಅದ್ರಾಗ ಎಲ್ಲರೂ ಲಾಸ್ ಹಿಂಗಾಗಿ ಇವ್ರು ಇದೊಂದು ಬೆಳೆ ಅಲ್ಲ ಸರ್, ಇದ್ರಂಥವು ಭಾಳ ಬೆಳೆ ಲಾಸ್ ಆಗ್ಯಾವ ಸರ್. ಯಾವ ಅಧಿಕಾರಿಗಳು ಬಂದು ಕೇಳಿಲ್ಲ ಸರ್ ನಮ್ಗೆ ಇವತ್ತಿಗೆ. ಈಗ ಜನಪ್ರತಿನಿಧಿಗಳು ಇದೇ ತರ ಮಾಡತ್ತಾರ ಸರ್. ಹಿಂಗಾದ ಪರಿಸ್ಥಿತಿ ನಾವು ರೈತರು ಹಿಂಗ ಲಾಸ್ ಹಾಕೊಂಡ್ ಸಾಯ್ಕೊಂತ ಹೋಗೋದ ನೋಡ್ರಿ. ನಮ್ಮ 3 ಜನ ಏನ್ ಮಾಡ್ಬೇಕು ಹೇಳಿ ಸರ್. ಇದಕ್ಕೆ ಮೇಲಧಿಕಾರಿಗಳಿಗೆ ಇದಕ್ಕೆ ಗಮನಕ್ಕೆ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಎಸ್, ಇದೆಲ್ಲವೂ ಕೂಡ ಏನು ರೈತರ ಮಾತಾಗಿರತಕ್ಕಂಥದ್ದು. ನ್ಯೂಸ್ 18 ಕನ್ನಡ, ಗದಗ. ಇನ್ನು ಮಹಾರಾಷ್ಟ್ರದಲ್ಲಿನ ಮಳೆಗೆ ಬೆಳಗಾವಿಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಹಲವು ಗ್ರಾಮಗಳಿಗೆ ನೀರುಗಿದ್ದು ಜನರು ನಿರಾಶ್ರಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯಲ್ಲಿ ಸಚಿವ ಆರ್ ಅಶೋಕ್ ಮಳೆ ಹಾನಿ ವೀಕ್ಷಣೆಯನ್ನು ಮಾಡಲಿದ್ದಾರೆ. ಅತಿವೃಷ್ಟಿ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಇನ್ನು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಧ್ಯಾಹ್ನದ ಹೊತ್ತಿಗೆ ಹುಕ್ಕೇರಿ ನಗರ ಹಾಗೆಯೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ಪರಿಶೀಲನೆಯನ್ನು ಮಾಡ್ತಾರೆ. ಇನ್ನು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಯಿಂದಾದ ಹಾನಿ ಬಗ್ಗೆ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಏನು ಕರ್ನಾಟಕದಲ್ಲಿ ಮಳೆಯಿಂದ ಹಾನಿ ಆಗ್ತಾ ಇದೆ, ಆ ಜಿಲ್ಲೆಗಳಿಗೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಮೊನ್ನೆನೂ ಕೂಡ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಭೇಟಿ ಮಾಡಿ ಅಲ್ಲಿ ಪರಿಹಾರ ಮಾಡುವಂಥದ್ದನ್ನು ಚುರುಕುಗೊಳಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಬಂದಿದ್ದೀನಿ. ಇವತ್ತು ಬೆಳಗಾವಿ ಈ ಭಾಗದಲ್ಲಿ, ಈ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ಜೊತೆ, ನಮ್ಮ ಜನಪ್ರತಿನಿಧಿಗಳ ಜೊತೆ, ಮತ್ತು ಜಿಲ್ಲೆಯ ರಿವ್ಯೂ ಮೀಟಿಂಗ್ ಕೂಡ ಮಾಡ್ತೀನಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ಯಾರು ಪ್ರವಾಹದಿಂದ ನೊಂದಿದ್ದಾರೆ ಅವ್ರಿಗೆ ಸಹಾಯ
ಮಾಡುವಂಥದ್ದು ಕರ್ತವ್ಯ ನಮ್ಮದು. ಅದನ್ನು ಯಡಿಯೂರಪ್ಪರವರ ನೇತೃತ್ವ ಸರ್ಕಾರ ನಾವು ಮಾಡೇ ಮಾಡ್ತೀರಿ. ಯಾವುದೇ ಹಣದ ಕೊರತೆ ಇಲ್ದಂಗೆ ಸರ್ಕಾರ ನಾವು ನೋಡ್ಕೊತೀರಿ.